ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಆಯೋಜನೆ ಮಾಡಿರತಕ್ಕಂತ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಏನಿವತ್ತು ನಾವೆಲ್ಲ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಅಂತ ರಮೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ. ಬಹುಶಃ ಈ ರಾಜ್ಯ ಸರ್ಕಾರ ಬಂದಾಗಿಂದ ಕನಿಷ್ಠ 16-17 ತಿಂಗಳಲ್ಲಿ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರತಕ್ಕಂಥದ್ದು ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಬಹುಶಃ ಈ ಸರ್ಕಾರ ಯಾವತ್ತಪ್ಪ ಹೋಗುತ್ತೆ, ಈ ಸರ್ಕಾರವನ್ನು ಯಾವತ್ತಪ್ಪ ಕಿತ್ತಾಕ್ತೀವಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ನಾನು ದೇವರಾಜ ಅರಸು ಆದ ನಂತರ ಅವ್ರ ಮಗ ಇರ್ಬೋದು ಮತ್ತು ಅವ್ರ ಬಾಮೈದ ಇರ್ಬೋದು, ಅವರ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಈ ಮೂಢ ಹಗರಣದಲ್ಲಿ 14 ಸೈಟ್ ಅನ್ನ ಪಡ್ಕೊಂಡು, ಅದು ಕೂಡ ಯಾರ್ದು ಸೈಟ್, ಅದು ದಲಿತರ ಭೂಮಿಯನ್ನ ಪಡ್ಕೊಂಡಿರತಕ್ಕಂಥದ್ದು. ಆ ದಲಿತರ ಏನು ಯಾವಾಗಲೂ ಮಾತಾಡ್ತಾರೆ, ನಾನು ಬಡವರ ಪರ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ಡಂಗುರ ಬಾರಿಸ್ತಾರೆ. ಆದ್ರೆ ಇವತ್ತೇನಾಗಿದೆ, ನಾವು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಎನ್ಡಿಎ ಮೈತ್ರಿಕೂಟಗಳಿಂದ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿಯನ್ನ ನಮ್ಮ ನಾಯಕರಾದಂತ ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ, ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ 6-7 ದಿನಗಳ ಕಾಲ ಯಶಸ್ವಿಯಾಗಿ ನಾವು ಮಾಡಿದ ಪ್ರತಿಫಲ ರಾಜ್ಯಪಾಲರಿಗೆ ದೂರನ್ನ ಕೊಟ್ವಿ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ಕೊಟ್ಟರು. ಆದ್ರೆ ಇವರೆಲ್ಲ ಏನ್ ಹೇಳ್ಕೊಟ್ರು, ಇದು ರಾಜ್ಯಪಾಲರಿಗೆ ಕೇಳಲಿಕ್ಕೆ ರೈಟ್ಸ್ ಇಲ್ಲ, ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರ, ಎಲ್ಲ ಒಂದ್ ಕಡೆ ರಾಜಕೀಯ ಷಡ್ಯಂತ್ರವನ್ನ ಮಾಡ್ತಾರೆ. ಬಿಜೆಪಿ ಜೆಡಿಎಸ್ ಪಕ್ಷಗಳು ಗವರ್ನರ್ ಮನೆಯನ್ನ, ರಾಜ್ಯಪಾಲರ ರಾಜಭವನನ್ನ ಬಿಜೆಪಿ ಜೆಡಿಎಸ್ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಅಂತೇಳಿ ನಮ್ಮ ಮೇಲೆ ಅಪಪ್ರಚಾರವನ್ನ ಮಾಡಿದ್ರು. ನಾವು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ಎಲ್ಲ ಕೂಡ ವಿಧಾನಸೌಧದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ವಿ. ಸದನದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಪ್ರಶ್ನೆಗೆ ಉತ್ತರನೇ ಕೊಡ್ಲೆ ಪಲಾಯನ ಮಾಡಿದ್ರು. ಅದರ ಪ್ರತಿಫಲ ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿದ್ವಿ. ಇವತ್ತು ರಾಜ್ಯಪಾಲರ ಮೇಲೆ ಏನು ಗೂಬೆ ಕುಣಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರದ ಸಚಿವರುಗಳು, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇತ್ತು, ಹಾಗೆ ಖಾಸಗಿ ವ್ಯಕ್ತಿಗಳು ದೂರನ್ನ ಕೊಟ್ಟು ಕೋರ್ಟ್ ಅಲ್ಲಿ PAL ಅನ್ನು ಕೂಡ ಹಾಕಿ, ಇನ್ನು ಏನು ಹೈಕೋರ್ಟ್, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟಿರತಕ್ಕಂಥದ್ದು ಸರಿ ಇದೆ ಅಂತೇಳಿ ಅವ್ರು ಹೇಳಿದ ಮೇಲೆ ಕೂಡ ಕೂಡಲೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ನಾವೆಲ್ಲ ಭಾವಿಸಿದ್ವಿ. ಯಾಕೆಂದ್ರೆ ಮೊನ್ನೆ ಸಾಯಂಕಾಲನೇ ಯಾವ ಜಿಲ್ಲೆಗಳಲ್ಲಿ ಇರತಕ್ಕಂಥ ಎಲ್ಲ ಸಚಿವರನ್ನ ಅವ್ರು ನಿನ್ನೆ ಕರೆಸ್ಕೊಂಡು ಸಚಿವ ಸಂಪುಟವನ್ನ ಕೂಡ ಮಾಡಿ ಕೂಡಲೇ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ ಅಂತೇಳಿ ನಾವೆಲ್ಲ ಭಾವಿಸಿದ್ವಿ. ಆದ್ರೆ ಮುಖ್ಯಮಂತ್ರಿಗಳು ಆ ಒಂದು ಕಾರ್ಯಕ್ಕೆ ಹೋಗಿಲ್ಲ. ಇವತ್ತು ನೆರೆ ರಾಜ್ಯಗಳು ಹರಿಯಾಣ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಏನು 2-3 ದಿವಸದಲ್ಲಿ ನಡೀತದೆ. ನಿಮ್ಗೇನಾದ್ರೂ ನೈತಿಕತೆ ಇದ್ರೆ, ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕಾಯ್ತು. ನನ್ನ ಮಾತಲ್ಲ, ನನ್ನ ಹೈಕಮಾಂಡ್ ನನ್ನ ಜೊತೆಯಲ್ಲಿದೆ, ನನ್ನ ಶಾಸಕರು ನನ್ನ ಜೊತೆಯಲ್ಲಿದ್ದಾರೆ, ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಜೊತೆಯಲ್ಲಿದ್ದಾರೆ ಅಂತ ಹೇಳ್ತಿರಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ. ನೀವು ಕೂಡ ವಕೀಲರಿದ್ದೀರಿ, ಲಾಯರ್ ಇದ್ದೀರಿ, ನೀವು ಕೇಜ್ರಿವಾಲ್ ತರ ಬಂಡತನವನ್ನ ತೋರಬೇಡಿ. ಕೇಜ್ರಿವಾಲ್ ಕತೆ ಏನಾಯ್ತು?
ಮತ್ತೆ ಒಂದು ಅವರೇ ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಆ ಜವಾಬ್ದಾರಿನ ಕೊಟ್ಟರು. ಈಗಲೂ ಕಾಲ ಮಿಂಚಿಲ್ಲ. ನೀವು ಮಹಾದೇವ ಪುಣೆಗೂ ಕೊಡಿ, ನಿಮ್ ಮಗ ಯತೀಂದ್ರನಗಾದ್ರೂ ಕೊಡಿ ಮುಖ್ಯಮಂತ್ರಿ ಪಟ್ಟ, ನಮ್ದೇನು ತಕರಾರಿಲ್ಲ. ಆದ್ರೆ ನೀವು ಮಾತ್ರ ರಾಜೀನಾಮೆ ಕೊಡ್ಲೇಬೇಕು. ಕೂಡಲೇ ಕೊಡದೆ ಹೋದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ. ನಾವು ಕೂಡ ಕಾನೂನಲ್ಲಿ ಏನೇನು ನೀವು ಉಚ್ಚ ನ್ಯಾಯಾಲಯಕ್ಕೆ ಹೋಗಬಹುದು, ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೇನು ಅರ್ಜಿ ಹಾಕ್ಬೇಕು ಅಂತ ಮೇಲ್ಮನವಿ ಸಲ್ಲಿಸ್ತಾ ಇದ್ದೀರಿ. ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾಡಿ, ಕಾನೂನು ಹೋರಾಟ ಮಾಡಿ, ನಂದೇನು ತಕರಾರಿಲ್ಲ ಜೆಡಿಎಸ್ ಪಕ್ಷದ್ದು. ಆಗ್ಲೇ ನಮ್ಮ ವರಿಷ್ಠರು ದೇವೇಗೌಡರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನೀವು ಅವ್ರ ಜೊತೆ ರಾಜಕೀಯ ಮಾಡಿರತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರ ಜೊತೆ ನಿಮ್ ಬಗ್ಗೆ ಯಾವುದೇ ಕಲಂಕ ಇರಲಿಲ್ಲ. ಇವತ್ತು ಈ ದೊಡ್ಡ ಕಲಂಕ ಬಂದಿದೆ. ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ನಾವೆಲ್ಲ ಕೂಡ ಬೆಂಗಳೂರು ನಗರದ ರಮೇಶ್ ಗೌಡ್ರ ನೇತೃತ್ವದಲ್ಲಿ ವಿಧಾನಸೌಧವನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಇಲ್ಲಿಂದಲೇ ಹೋಗಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ನಾವು ಬೆಂಗಳೂರು ನಗರ JDS ಪಕ್ಷದ ವತಿಯಿಂದ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ರಮೇಶ್ ಗೌಡ ನೇತೃತ್ವದಲ್ಲಿ ಮಾಡಿದ್ವಿ. ಆದರೆ ಇವತ್ತು ಮೂಡಾಗಡ್ನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಡಬೇಕಂತೇಳಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾವು ಈ ಪ್ರತಿಭಟನೆಯನ್ನು ನಿರಂತರ ಕಂಟಿನ್ಯೂ ಮಾಡ್ತೀವಿ. ಅವ್ರು ರಿಸೈನ್ ಮಾಡಿ ಹೋರಾಟ ಮಾಡ್ತೀವಿ. ಈ ಸರ್ಕಾರ ಬಂದು ಭ್ರಷ್ಟಾಚಾರ ಸರ್ಕಾರ ಆಗಿದೆ. ಮೂಢ ಹಗರಣ ಸೀಮಿತ ಆಗಿದೆ. ನಮ್ಮ ನ್ಯಾಯಾಧೀಶರುಗಳು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಪಾಲರು ಕೊಟ್ಟಿರೋದು ಕರೆಕ್ಟಾಗಿದೆ ಅಂತ. ಆದ್ದರಿಂದ ತಪ್ಪು ಮಾಡಿದ್ದಾರೆ ಅಂದರೆ ಅವರು ಕೊಟ್ಟಿದ್ದಾರೆ, ಅವ್ರು ಎದುರಿಸಬೇಕಾಗ್ತದಲ್ಲ. ಯಾಕೆ ಅದಕ್ಕೆ ಹೋಗ್ಬಿಟ್ಟು ನಾನು ತಪ್ಪು ಮಾಡಿಲ್ಲ, ನಾನು ಕಪ್ಪು ಚುಕ್ಕಿ ಇಲ್ಲ, ಏನಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ನೀವು ಏನು ಮಾಡಿಲ್ಲಪ್ಪ ಸ್ವಾಮಿ, ಹೋಗ್ಬಿಟ್ಟು ಎದುರಿಸ್ರಿ. ಯಾಕೆ ಇಷ್ಟೊಂದು ಬೆದರಿಕೆ ಬರ್ತಾಯಿದೆ ನಿಮಗೆ? ದಯವಿಟ್ಟು ನಿಮ್ಮ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ನಡೀತಾ ಇದೆ. ದಯವಿಟ್ಟು ತಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸರ್ಕಾರ ಭ್ರಷ್ಟಾಚಾರ ನಡೀತಾ ಇದೆ. ದಯವಿಟ್ಟು ಜನರ ಮುಂದೆ ಎಲ್ಲ ಕೇಳ್ಕೊಳ್ತಾ ಇದ್ದೀವಿ, ತಮ್ಮ ರಾಜೀನಾಮೆ ದಯವಿಟ್ಟು ನೀವೇ ಮುಂದೆ ಬಂದು ರಾಜೀನಾಮೆ ಕೊಟ್ಬಿಡ್ರಿ ಸಾಹೇಬ್. ಈ ನಮ್ಮ ಪಕ್ಷದಿಂದ ನಮ್ಮ ರಾಜ್ಯ ಅಧ್ಯಕ್ಷರಿಂದ ಇವತ್ತು ಸ್ಟಾರ್ಟ್ ಆಗಿದೆ. ಇದಕ್ಕೆ ಕೊಡಲ್ಲ ಅಂದರೆ ಇದಕ್ಕೆ ಮುಂದೆ ಯಾವ ಥರ ಮಾಡಬೇಕು, ಹೋರಾಟಗಳು ಮಾಡಬೇಕು, ನಾವೆಲ್ಲ ಕೂತ್ಕೊಂಡು ಎಲ್ಲ ತೀರ್ಮಾನ ಮಾಡಿ ತಗೊಳ್ತೀವಿ ಮೇಡಮ್. ಅದು ಗೊತ್ತಾಗ್ತದಲ್ಲ, ಅವ್ರು ಏನು ಮಾಡಿದ್ರೆ ಅವ್ರು ಏನು ತಪ್ಪು ಮಾಡಿಲ್ಲ. ನೀನು ಇನ್ವಿಟೇಷನ್ ಮಾಡೋಕ್ಕೆ ಬಿಡ್ರಿ ಸ್ವಾಮಿ, ನೀವು ಮಾಡಿಲ್ಲ ತಾನೆ, ಬಿಡ್ರಿ. ದಯವಿಟ್ಟು ಹೇಳ್ತಾರೆ ಇನ್ನೊಂದ್ಸಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ದಯವಿಟ್ಟು ನೀವು ರಾಜೀನಾಮೆ ಕೊಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಈ ಥರ ಎಲ್ಲ ಕಪ್ಪು ಚುಕ್ಕಿ ಇರಬಾರ್ದಂತ ಮುಂದುವರ್ಸ್ಕೊಂಡು ನೀವು ರಾಜೀನಾಮೆ ಕೊಡಲೇಬೇಕಾಗ್ತದೆ. ಹಾಂ ಹೌದು, ಕೊಡಲ್ಲ. ಹಾಂ ಮೇಡಮ್, ಇವಾಗ ಏನಾಗಿದೆ ಗೊತ್ತಾ, ರಾಜೀನಾಮೆ ಕೊಡಬೇಕು ಬಿಡಬೇಕು ಅನ್ನೋದು ನೆಕ್ಸ್ಟು. ಒಂದು ಈ ಭ್ರಷ್ಟ ಸರ್ಕಾರ ಬಂದಮೇಲೆ ಯಾರೇ ಆಗಲಿ, ನಾನಾಗಲಿ ಇನ್ನೊಬ್ಬ ಆಗಲಿ, ಯಾರೇ ಆಗಲಿ, ಯಾವುದೇ ಪಕ್ಷ ಆಗಲಿ, ಅವರು ಸಿದ್ದರಾಮಯ್ಯನವರು ಅವತ್ತು ಯಡಿಯೂರಪ್ಪನವರು ಯಾವುದೋ ಒಂದು ಭೂ ಹಗರಣದಲ್ಲಿ ತಗೊಂಡಾಗ ನೀನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಯಾರು ಸಿದ್ದರಾಮಯ್ಯ ಅವರು ಆ ಸ್ಥಾನದಲ್ಲಿದ್ದಾಗ, ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಅವರು ಯಾವಾಗ ಏನು ಹೇಳಿದರು, ಅದೇ ಥರ ಈಗ ಅದನ್ನು ಕಾನೂನನ್ನ ಪರಿಪಾಲನೆ ಮಾಡಲಿ ಹೇಳಿ ಅಲ್ವಾ. ಒಂದು ಈ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, 420 ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರನ ತೊಲಗುವವರೆಗೂ ಈ ನಮ್ಮ ಜಾತ್ಯತೀತ ಜನತಾದಳ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲನೂ ನಾವು ಹಮ್ಮಿಕೊಂಡಿದ್ದೀವಿ. ವಿತಿನ್ 3 ದಿನ 4 ದಿನದೊಳಗಡೆ ನೀನು ರಾಜೀನಾಮೆ ಕೊಡಲಿಲ್ಲ ಅಂದರೆ ಸಿದ್ದರಾಮಯ್ಯ ನಿನಗೆ ತಕ್ಕ ಸಾಕ್ಷಿ ಮಾಡ್ತಾರೆ. ನಮ್ಮ JDS ವತಿ ನಿಷ್ಠಾವಂತ ಕಾರ್ಯಕರ್ತರುಗಳ ಪಡೆ ಇದೆ, ಅವರೇ ನಿಮಗೆ ತಕ್ಕ ಸಾಕ್ಷಿನ ಮಾಡ್ತಾರೆ. ಮತ್ತು ಈ 420 ಸರ್ಕಾರನ ತೊಗಲುವವರೆಗೂ ನಾವು ನಮ್ಮ ಜಾತ್ಯತೀತ ಜನತಾದಳ ಕುಮಾರಣ್ಣನ ನೇತೃತ್ವದಲ್ಲಿ ಮತ್ತು ದೇವೇಗೌಡರ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಪ್ರತಿಭಟನೆಯನ್ನು ಇನ್ನೂ ಹೆಚ್ಚಾಗಿ ನಾವು ಹಮ್ಮಿಕೊಳ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋದಿಲ್ಲ. ಫಸ್ಟು
ನಿನಗೆ ನೀತಿಗೆಟ್ಟ ಸಿ ಎಮ್ಮು ನೀನು ಮುಖ್ಯಮಂತ್ರಿ ಆಗಿದ್ದರೆ ನಿಯತ್ತ ಆಗಿದೆಯಲ್ಲಪ್ಪ, ಅದನ್ನು ನೀನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ನಾವು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಮತ್ತು ರಾಜ್ಯ ಮಟ್ಟದ ಜಾತ್ಯತೀತ ಜನತಾದಳದ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಈ ಯುವ ಮುಖಂಡ ಮತ್ತು ರಾಜ್ಯ ಮಟ್ಟದ ಒಬ್ಬ ಪ್ರಸಿದ್ಧ ಒಂದು ನಾಯಕನಾಗಿ ನಮ್ಮ ಜಾತ್ಯತೀತ ಜನತಾದಳದ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಅವರ ಸಂಪೂರ್ಣ ಬೆಂಬಲ ಮತ್ತು ನಮ್ಮ ಕುಮಾರಣ್ಣನವರ ಬೆಂಬಲ ಎಲ್ಲ ಬೆಂಬಲದಿಂದ ನಾವು ಈ ನಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸಾವಿರಾರು ಜನ ಡಿ ಕೆ ಶಿವಕುಮಾರು ಯಾಕೆ ಬೆನ್ನಿಂದ ಇದ್ದಾರೆ ಅಂತಂದರೆ ಅವರು ಸಿ ಎಮ್ ಆಗಬೇಕಲ್ಲ ಮೇಡಮ್ ಅವರೇ, ಅವ್ರು ಸಿ ಎಮ್ ಆಗಬೇಕು. ಇವರು ಇಂದಿನ ಒಂದು ಕೈವಾಡನೆ ಡಿ ಕೆ ಶಿವಕುಮಾರ್ ಇಂದಿನ ಕೈವಾಡನೆ ಈ ಪರಿಸ್ಥಿತಿಗೆ ಕಾರಣ. ಆ ಉದ್ದೇಶಕ್ಕೋಸ್ಕರ ಅವರು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ಇವರು ಈ ಥರ ಒಂದು ಬಣ್ಣನ ಅವರ ಮೇಲೆ ಹತ್ತಾ ಇದ್ದಾರೆ ಅಷ್ಟೇ. ಇವತ್ತೇನು ಸಿದ್ದರಾಮಯ್ಯನವರಿಗೆ ಕೋರ್ಟ್ ಏನು ಆದೇಶ ಹೊರಡಿಸಿದೆ, ಅವರು ನೈತಿಕ ಹೊತ್ತು ರಾಜೀನಾಮೆ ಕೊಡೋದು ಒಳ್ಳೆಯದು. ಯಾಕೆಂದರೆ ಬಡವರಿಗೆ ಒಂದು ನ್ಯಾಯ, ಸಾಹುಕಾರರುಗಳಿಗೆ ಒಂದು ನ್ಯಾಯ, ರಾಜಕೀಯದಲ್ಲಿರೋರಿಗೆ ಒಂದು ನ್ಯಾಯ, ಇಲ್ಲಿ ಲೋಕಲಲ್ಲಿರೋರಿಗೆ ಒಂದು ನ್ಯಾಯ ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ಒಂಥರ ಕಗ್ಗೋಲೆ ಮಾಡ್ದಂಗೆ. ಯಾಕೆಂದರೆ ಸಿದ್ದರಾಮಯ್ಯವರು ಒಂದು ಸ್ಥಾನದಲ್ಲಿದ್ದಾರೆ, ಅಲ್ಲಿ ಪ್ರಭಾವ ಬೀರಬಾರ್ದು ಅನ್ನೋದಕ್ಕೋಸ್ಕರ ರಾಜೀನಾಮೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಹೊರತು ನಿಮ್ಮ ಪ್ರಭಾವ ಏನಿದ್ರು ಯಾಕೆಂದರೆ ಕೆಲವರು ಅಧಿಕಾರಿಗಳಿಗೆ ನೀವು ಒಂದು ಅಧಿಕಾರದಲ್ಲಿದ್ದಾಗ ಅವ್ರನ್ನ ಜಾಸ್ತಿ ದಂಡನೆ ಮಾಡೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿ ಇದ್ದಾಗ ನೀವು ರಾಜೀನಾಮೆ ಕೊಟ್ಟರೆ ಅವರು ಎಲ್ಲ ಥರದ ಎನ್ಕ್ವೈರಿಗಳನ್ನ ಮಾಡಿ ನಿಮ್ಮ ಪರಿಸ್ಥಿತಿ ಏನು, ಅಲ್ಲಿ ಏನು ನೀವು ಭೂ ಹಗರಣ ಮಾಡಿದ್ದೀರಾ ಇಲ್ವೋ ಎಲ್ಲ ತನಿಖೆಗಳು ಕಾನೂನುಬದ್ಧವಾಗಿ ನಡೀತದೆ. ಆ ಕಾನೂನುಬದ್ಧವಾಗಿ ನಡಿಬೇಕು ಅನ್ನಂಗಿದ್ರೆ ನೀವು ರಾಜೀನಾಮೆ ಕೊಟ್ಟು ಫಸ್ಟ್ ಇಳೀರಿ. ಮತ್ತು ಈ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಬಂದಾಗಿಂದನೂ ಇಡೀ ದೇಶನೇ ಹಾಳಾಗೋಗಿದೆ. ಈ ರಾಜ್ಯದಲ್ಲಿ ಒಂದು ಫ್ರೀ ಕೊಡ್ತೀವಿ ಅಂತ ಹೇಳಿ ಎಲ್ಲ ಥರದಲ್ಲಿ ನಮಗೆ ತೊಂದರೆ ಕೊಟ್ಟು ಈ ರಾಜ್ಯದಲ್ಲಿ ಯಾವ ಕೆಲಸಗಳು ಮುಂದೆ ಬರ್ತಾ ಇಲ್ಲ. ಕೆಲಸಗಳು ಆಗಬೇಕು ಅನ್ನಂಗಿದ್ರೆ ಇವರು ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ತೊಲಗ್ರಿ, ಇಲ್ಲ ಅಂದರೆ ಈ ಸರ್ಕಾರನ ಕಿತ್ತೋಗಿರಲಿ ಅಂತ ನಾವು ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ಕೊತೀವಿ. ಪ್ರಮುಖ ಮುಖಂಡರೇ, ನಾಯಕರೇ, ಪದಾಧಿಕಾರಿಗಳೇ, ಕ್ಷೇತ್ರ ಅಧ್ಯಕ್ಷರೇ, ಇವತ್ತು ನಾವು ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ನೀಡಬೇಕು ಅಂತಕ್ಕಂತಹ ಒತ್ತಾಯವನ್ನು ಮಾಡಿ ನಾವು ಪ್ರತಿಭಟನೆಗೆ ಇಲ್ಲಿ ಸೇರಿದ್ದೇವೆ. ಈ ಪ್ರತಿಭಟನೆ ಉದ್ದೇಶ ಇಷ್ಟೇನೆ ಕೂಡ, ಏನು ಗೌರ್ನರು 3 ಜನ ಅರ್ಜಿದಾರರು ಗೌರ್ನರ್ಗೆ ಏನೋ ಲಿಖಿತ ಮುಖೇನ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅಬ್ರಹ್ಮ ಅವರು ಇರ್ಬೋದು, ಪ್ರದೀಪ್ ಕುಮಾರ್ ಇರ್ಬೋದು, ಮೈಸೂರಿನ ಸೇವಾಯಿ ಕೃಷ್ಣ ಅವರು ಇರ್ಬೋದು, ಇವರು ಆಧಾರ ಮಾಡಿ ರಾಜ್ಯಪಾಲರು ಮೇಲ್ನೋಟಕ್ಕೆ ಶೇಕಡ 50-60 ರೂಪಾಯಿಗಳಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೆಚ್ಚಿಗೆ ಆಗಿರ್ತಕ್ಕಂತಹ ನಿವೇಶನದಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇದೆ. ಈ ದೃಷ್ಟಿಯಲ್ಲಿ ಇವರ ವಿರುದ್ಧ ಏನು ಖಾಸಗಿ ದೂರು ಕೊಟ್ಟಿದ್ದಾರೆ, ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಏನು ದಾವೆ ಹೂಡಿದ್ರು, ನಿನ್ನೆ ಉಚ್ಚ ನ್ಯಾಯಾಲಯ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ತಿರಸ್ಕಾರ ಮಾಡಿರೋದು ಒಂದೇ ಅಲ್ಲ, ತಮ್ಮಲ್ಲಿರ್ತಕ್ಕಂತಹ ಒಂದು ವಿವರವಾದ ಮಹತ್ವದ ತೀರ್ಪನ್ನು ಕೂಡ ನೀಡಿದೆ. ಈ ತೀರ್ಪಿನಲ್ಲಿ ಎಲ್ಲೋ ಕಾನೂನು ಕೈಗಳು ಸಿದ್ದರಾಮಯ್ಯವರ ಪಟ್ಟಿಯವರಿಗೆ 14 ಸೈಟ್ಗಳ ಹಂಚಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇರವಾದಂತಹ ಒಂದು ಪಾತ್ರ ಇದೆ. ಇದನ್ನು ಕೂಡ ಸವಿಸ್ತರವಾಗಿ ತನಿಖೆ ಆಗಬೇಕು ಅಂತಕ್ಕಂಥ ಕೂಡ ಎತ್ತಿದೆ. ಇದೊಂದು ಮಹತ್ವದ ತೀರ್ಪು. ಬಹುಶಃ ಮುಂದಿನ ದಿನಗಳಲ್ಲಿ ಯಾರಾದರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಬಹುದು ಅಥವಾ ಮಂತ್ರಿಗಳಾಗಿರ್ಬೋದು ಅಥವಾ ಉನ್ನತ ಇರ್ತಕ್ಕಂಥ ಕಾರ್ಯದರ್ಶಿಯರಾಗಿರ್ಬೋದು, ತಾವು ಮಾಡತಕ್ಕಂಥ ಆದೇಶಗಳಲ್ಲಿ ತಾವು ತಗೊಳ್ತಕ್ಕಂಥ ನಿರ್ಣಯದಲ್ಲಿ ಕೂಡ ಬಹಳವಾಗಿ ವಿವೇಚನೆ ಮಾಡಿಕೊಡ್ತಾ ಹೋಗಬೇಕಾಗ್ತಕ್ಕಂಥದ್ದಿದೆ. ಆದ್ದರಿಂದ ನಮಗೆ ಗೊತ್ತಿದೆ, ಈ ರೈಟ್ ಇನ್ಫಾರ್ಮೇಶನ್ ಮಾಹಿತಿ ಕಾಯ್ದೆ ಕೂಡ ಎಷ್ಟೋ ಜನರಿಗೂ ಕೂಡ ಏನೇನೋ ಕಾರ್ಯಕ್ರಮಗಳಲ್ಲಿ ಅಥವಾ
ತಗೊಳ್ತಕ್ಕಂಥ ನಿರ್ಣಯಗಳನ್ನು ಕೊಡುಗೆಗೊಂಡು ಎಲ್ಲವನ್ನು ಕೂಡ ತಹಬಂದಿಗೆ ತಂದಿತ್ತು. ಈ ದೃಷ್ಟಿಯಲ್ಲಿ ಏನು ಕರ್ನಾಟಕ ರಾಜ್ಯದ ಮಹತ್ವದ ತೀರ್ಪು ಬಂದಿದೆ, ಇದನ್ನು ಅನ್ವಯ ಮಾಡಿ ದಯಮಾಡಿ ಸಿದ್ದರಾಮಯ್ಯವರೇ ತಾವು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ನಮಗೆ ಗೊತ್ತೇ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ 2 ಬಾರಿ ಈ ಹಿಂದೆ ಸಾಮಾನ್ಯವಾಗಿ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ದಿವಂಗತ ರಾಮಕೃಷ್ಣ ಹೆಗಡೆಯವರು ಸಾರಾಯಿ ಬಾಟ್ಲಿನ ಗಡುವಲ್ಲಿ ಕೂಡ ರಾಜೀನಾಮೆಯನ್ನು ಕೂಡ ನೈತಿಕ ಹಾನಿ ಅಂತ ಕೊಟ್ಟಿದ್ರು. ಅದೇ ರೀತಿಯಾಗಿ ಕೂಡ ಇಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ದಿವಂಗತ ಎಸ್.ಆರ್. ಬೊಮ್ಮಾಯಿ ಅವರು ಕೂಡ ಪಿಡಿಎನಲ್ಲಿ ಇರ್ತಕ್ಕಂತಹ ಏನು ಒಂದು ನಿವೇಶನಿಗ ಅಥವಾ ಭೂಮಿಯ ಡಿನೋಟಿಫಿಕೇಶನ್ ಏನು ಮಾಡಿದ್ರು ಅದನ್ನು ಕೂಡ ನೈತಿಕ ಹೊಣೆ ಹೊತ್ತುಕೊಡಲು ಕೂಡ ಅವರು ಕೂಡ ಬೊಮ್ಮಾಯಿ ಸಾಹೇಬರಲ್ಲ ಅದು ಯಡಿಯೂರಪ್ಪರು ಕೂಡ ರಾಜೀನಾಮೆ ಕೊಟ್ಟಿದ್ರು. ಈ ದೃಷ್ಟಿಯಲ್ಲಿ ದಯಮಾಡಿ ನೀವು ಕೂಡ ನೈತಿಕ ಹೊಣೆ ಹೊತ್ತು ಈ ಕೂಡಲೇ ಕೂಡ ತಾವು ರಾಜೀನಾಮೆಯನ್ನು ಸಲ್ಲಬೇಕು. ನೀವು ಮುಂದಿನ ಕಾನೂನು ಓಟ ಕರಿ ಓಟ ಮಾಡಿ, ಆದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಿಗೆ ಮುಂದುವರಲಿಕ್ಕೆ ನಿಮಗೆ ನೈತಿಕ ಹೊಣೆ ಇಲ್ಲ ಎನ್ನುವ ದೃಷ್ಟಿಯಲ್ಲಿ ಒತ್ತಾಯ ಮಾಡ್ತಿದ್ದೇವೆ. ನಾವೆಲ್ಲರೂ ಕೂಡ ಇವತ್ತಿನ ಪ್ರಾರಂಭವಾಗಿದೆ. ರಾಜ್ಯದ ಎಲ್ಲ 3 ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೂಡ ನೀವು ರಾಜೀನಾಮೆ ಕೊಡುವವರೆಗೂ ಕೂಡ ನಿರಂತರವಾದಂತಹ ನಾವು ಈ ಪ್ರತಿಭಟನೆ ಮೆರವಣಿಗೆಯನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ತಾವು ಈ ಮೂಲಕ ತಮಗೆಲ್ಲರಿಗೂ ಕೂಡ ತಿಳಿಯಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮೆಲ್ಲ ಕಾರ್ಯಕರ್ತರುಗಳಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರುಗಳಲ್ಲಿ, ಪ್ರಮುಖರುಗಳಲ್ಲಿ, ಶಾಸಕರ ಮಾಧ್ಯಮಗಳಲ್ಲಿ ಒಂದು ವಿನಂತಿ, ದಯಮಾಡಿ ನಾನು ಈ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ನಾವು ಒಂದು ಬುದ್ಧಿಜೀವಿಗಳಲ್ಲಿ ನಡೆಸಬೇಕು ಅಂತ ಹೇಳಿ ಒಂದು ಹೋರಾಟವನ್ನ ಇಟ್ಕೊಂಡಿದ್ದೀವಿ. ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು ತಂಡತನದಿಂದ ಹೇಳ್ತಾ ಇದ್ದಾರೆ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ತಂಡತನದ ಪರಮಾವಧಿ ಸಿದ್ದರಾಮಯ್ಯನವರು. ಯಾಕಂತೇಳಿ ಭಾಷಣ ಉದ್ದಕ್ಕೂ ಅವರು ಎಲ್ಲೆಲ್ಲಿ ಹೋಗ್ಲಿ ಅಲ್ಲಲ್ಲಿ ಭಾಷಣ ಏನಂತ ಹೇಳಿದ್ರೆ ಅವ್ರಿಗೆ ನನ್ನ ಸುದೀರ್ಘ 40 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ನನ್ನ ಒಂದು ಜೀವನ ಚರಿತ್ರೆ ಬಿಳಿ ಹಾಳೆಯಿದ್ದಂತೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಿಮ್ಮ ಬಿಳಿ ಹಾಳೆ ತುಂಬಾ ಕಪ್ಪು ಚುಕ್ಕೆಗಳಿದ್ದಾವೆ. ಹಂಗಾಗಿ ಇವತ್ತು ಸಿದ್ದರಾಮಯ್ಯನವರೇ ಇವತ್ತು ತಾವು ರಾಜೀನಾಮೆ ಕೊಡಲೇಬೇಕಾಗ್ತದೆ. ಇವತ್ತು ನೀವು ಹೇಳ್ತೀರಾ ಇವತ್ತು ತನಿಖೆ ಆಗಿ ಮುಂದೆ ತನಿಖೆ ಆದ ನಂತರ ಆರೋಪ ಸಾಬೀತಾದ್ರೆ ರಾಜೀನಾಮೆ ಪ್ರಶ್ನೆ ಮಾಡೋಣ ಅಂತ ಹೇಳಿ ಹೇಳ್ತೀರಾ. ಆದ್ರೆ ಇದೇ ನಾಗೇಂದ್ರ ಅವರಿಗೆ ಇರಬಹುದು, ಬಹಳಷ್ಟು ಮಂತ್ರಿಗಳಿಗೆ ಇರಬಹುದು, ಯಾಕೆ ನೀವು ರಾಜೀನಾಮೆಯನ್ನ ಸ್ವೀಕಾರ ಮಾಡಿದ್ದೀರಿ? ಇವತ್ತು ಅವ್ರ ಮೇಲೆ ಒಂದು ಅಪಾರ್ಟ್ಮೆಂಟ್ ಬಂತು, ಅಪ್ರೂವ್ ಆಗಿದ್ದಷ್ಟೇ ನೀವು ರಾಜೀನಾಮೆ ತಗೊಂಡಿದ್ದೀರಿ. ಅವ್ರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನ. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ಇವತ್ತು ರಾಜಭವನವನ್ನ ಇವತ್ತು ಬಿಜೆಪಿ ಅವರು ಒಂದು ಕಚೇರಿ ಮಾಡ್ಕೊಂಡಿದ್ದಾರೆ, ಒಂದು ಪ್ರಮುಖಾಸನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಅವರು ಹೇಳ್ತಾರೆ. ಆದ್ರೆ ಇವತ್ತು ಖರ್ಗೆ ಅವರ ಪ್ರಿಯಾಂಕಾ ಖರ್ಗೆ ಅವರ ಮಾತು ಕೇಳ್ತೀನಿ. ಅವರೇನು ಹೇಳಿದ್ರು, ಸಂವಿಧಾನ ಇವತ್ತು ನಿಮಗೆ ರಾಜಭವನ ಇದೆ, ನಮಗೆ ಸಂವಿಧಾನ ಇದೆ ಅಂತ ಹೇಳ್ತಾರೆ. ಸ್ವಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರತಕ್ಕಂಥ ಸಂವಿಧಾನ ಕಾಂಗ್ರೆಸ್ಗಲ್ಲ ಅದು, ಇನ್ನು ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಅಲ್ಲ ಅದು. ಇವತ್ತು ಈ ದೇಶದ ಜನರಿಗೋಸ್ಕರ ಬರ್ತಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಂದಾಗಿ ಇವತ್ತು ಆ ಸಂವಿಧಾನದ ಅಡಿಯಲ್ಲೇ ನೀವು ರಾಜೀನಾಮೆಯನ್ನ ನಾವು ಕೇಳ್ತಿರ್ತಕ್ಕಂಥದ್ದು. ಹಂಗಾಗಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಹಾಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚುಕ್ಕಿಯಲ್ಲಿ ಇಟ್ಟ ಸ್ವಾಮಿ ರೈತರಾಗಿ ಬಿಟ್ಬಿಡ್ತಾರಲ್ಲ, ರೈತರು ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಇವರು ಅಹಿಂದ ಪರ ಯಾವ ಹಿಂದ ಪರ ಇದ್ದಾರೆ? SC ದುಡ್ಡು ಮಾಡಿದ್ದಾರೆ, 187 ಕೋಟಿ ಹಗರಣ ಮಾಡಿದ್ದಾರೆ. ಈ 3ರಲ್ಲಿ ಸಿಕ್ಕಾಕೊಂಡು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಆದ್ರೂ ಈ ಮನುಷ್ಯ ಎಷ್ಟು ಬಣ್ಣದ ಎಣ್ಣೆ ಚರ್ಮಗಳು ಯಾವುದೇ ಕಾರಣಕ್ಕೂ ಜಗಳ ಅಂತಾರೆ, ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆಬ್ಬರ ಅಂತಾರೆ, ಮಾಡಿರೋ ತಪ್ಪೆ ಹೆಬ್ಬರ ಅಂತಾರೆ. ಈಗ ಆಲ್ರೆಡಿ ನನ್ನ ಹೈಕೋರ್ಟ್ ತೀರ್ಮಾನ ಕೊಟ್ಟಿದೆ, ರಾಜ್ಯಪಾಲರು ಏನ್ ಹೇಳಿದ್ದಾರೆ ಅದು ಕರೆಕ್ಟ್ ಆಗಿದೆ ಅಂತ. ಆದ್ರೂ ಅದನ್ನು ತಪ್ಪಂತ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವರು ರಾಜೀನಾಮೆ ಕೊಡಲೇಬೇಕು. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇವರು ರಾಜೀನಾಮೆ ಕೊಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಿಸಲ್ಲ. ಇವತ್ತು ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ, ಅದನ್ನು ವಿಶೇಷವಾಗಿ ಏನು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ನಾನು ದೇವರಾಜ ಅರಸು ನಂತರ ನಾನೇ ರಾಜ್ಯದಲ್ಲಿ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತೇಳಿ ಅವ್ರಿಗೆ ಅವರೇ ಬಿರುದನ್ನ ಕೊಟ್ಕೊಳ್ತಾ ಇದ್ರು ಅಂತ ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧ ಇವತ್ತು ನ್ಯಾಯಾಲಯದ ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ಅನುಗುಣವಾಗಿ ನೀವು ಇವತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒಂದು ಪ್ರತಿಭಟನೆಯಲ್ಲಿ
ಕಾಂಗ್ರೆಸ್ ವತಿಯಿಂದ ಇವತ್ತೇನು ನಾವು ಪ್ರತಿಭಟನೆ ಅನ್ಕೊಂಡಿದ್ದೀರಿ, ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪೇಸ್ವಾಮಿ ಸಾಹೇಬರು, ಅದೇ ರೀತಿ ಸೌತ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನ ಅಧ್ಯಕ್ಷ ಆಗಿರ್ತಕ್ಕಂಥ ತುಳಸಿರಾಮ್ ಅವರು, ಇಂದಿನ ಯುವ ಜನತಾ ದಳ ಅಧ್ಯಕ್ಷ ಆಗಿದ್ದಂಥ ಪ್ರವೀಣ್ ಕುಮಾರ್ ಅವರು, ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶೈಲಜಾರಾವ್ ಅವರು, ಅವ್ರ ಜೊತೆ ಸೇರಿರ್ತಕ್ಕಂಥ ಎಲ್ಲ ಮಹಿಳಾ ಮುಖಂಡರು, ಅದೇ ರೀತಿ ಏನು ಇವತ್ತೊಂದು ದಿವಸ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಹೇಳ್ತಿದ್ರು ನನ್ನ ಮೇಲೆ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಬಿಜೆಪಿ ಮತ್ತೆ JDS ಪಕ್ಷದವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಇವರು ಬರೀ ರಾಜಕೀಯ ದುರುದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ರು ಅಂತೇಳಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಏನು ಎರಡು ಒಂದು ಪಕ್ಷಗಳು ಸೇರ್ಕೊಂಡು ಗವರ್ನರ್ನ ಬಳಸ್ಕೊಂಡು ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ನ್ಯಾಯಾಲಯ, ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಹೇಳಿದೆ, ಇವತ್ತೇನು ಸಿದ್ದರಾಮಯ್ಯನವರು ಇವತ್ತೇನು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಮೂಢ ಆಧಾರದಲ್ಲಿ ಏನು ಭಾಗಿಯಾಗಿದ್ದಾರೆ, ಅದು ಅವರು ತಪ್ಪು ಎಸಗಿದ್ದಾರೆ ಅಂತೇಳಿ ನ್ಯಾಯಾಲಯ ಇವತ್ತು ಅವರಿಗೆ ಅವರ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಪದೇ ಪದೇ ಹೇಳ್ತಾ ಇದ್ರು. ಹಿಂದೆ ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಭಾಳ ಜನ ತಮ್ಮ ಮಾಧ್ಯಮದಲ್ಲಿ ನಿನ್ನೆಯಿಂದ ನೋಡ್ತಾ ಇದ್ದೀವಿ. ಯಡಿಯೂರಪ್ಪನವ್ರ ಬಗ್ಗೆ, ಬೇರೆ ಬೇರೆ ನಮ್ಮ ನಾಯಕರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನೈತಿಕತೆ ಎಲ್ಲಿದೆ ನಿಮಗೆ ಅಂತೇಳಿ. ಸ್ವಾಮಿ ಆಯಿತು, JDSನವ್ರಿಗೆ, ಭಾರತೀಯ ಜನತಾ ಪಾರ್ಟಿಯವ್ರಿಗೆ ನೈತಿಕತೆ ಇಲ್ಲ, ಆದರೆ ಇವತ್ತು ನಿಮಗೆ ನೈತಿಕತೆ ಇದೆಯಲ್ವಾ? ಇವತ್ತು ನೀವು ತಪ್ಪು ಎಸಗಿರ್ತಕ್ಕಂಥದ್ದು, ಇವತ್ತು ನೀವು ಅಕ್ರಮ ಎಸಗಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ ಅಲ್ವಾ? ಹಾಗಾಗಿ ದಯಮಾಡಿ ಇವತ್ತು ನಿಮ್ಮ ನೈತಿಕತೆಯನ್ನು ನೀವು ರಾಜೀನಾಮೆಯನ್ನು ಕೊಟ್ಟು ಇವತ್ತು ನೀವು ನೈತಿಕತೆಯನ್ನು ಉಳಿಸ್ಕೊಳ್ಳಿ ಅಂತೇಳಿ ನಾವು JDS ಪಕ್ಷದಿಂದ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀರಿ. ಆದರೆ ಇವತ್ತೇನು ರಾಜ್ಯ ಸರ್ಕಾರ ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದೆ. ನಿನ್ನೆ ನೋಡಿದ್ರೆ ನಾವು ಏನು ಉಚ್ಚ ನ್ಯಾಯಾಲಯ ನಿನ್ನೆ ತೀರ್ಪನ್ನು ಕೊಟ್ಟರು. ತೀರ್ಪನ್ನು ಕೊಟ್ಟ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ನಡೆಸಿ ಹೇಳ್ತಾ ಇದ್ರು, ಇದು ಏನು ಇವತ್ತು ರಾಜಭವನದ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ, ರಾಜಭವನದ ಒಂದು ಏನು ದುರುಪಯೋಗ ಅಂತೇಳಿ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ. ಸ್ವಾಮಿ ಆಯಿತು, ಬೇರೆ ಬೇರೆ ಪಕ್ಷದವರು ನೈತಿಕತೆ ಇಲ್ಲ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ನೀವು ಏನು ಈ ರಾಜ್ಯದಲ್ಲಿ ಹಿಂದೆ ಒಂದು 5 ಬಾರಿ ಹಿಂದೆ ನೀವು ಒಂದು 5 ವರ್ಷ ಮುಖ್ಯಮಂತ್ರಿ ಕೆಲಸವನ್ನು ನಿರ್ವಹಿಸಿದ್ದೀರಿ. ಈಗ ನೀವು ಸುಮಾರು 1.5 ವರ್ಷದಿಂದ ಏನು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಆದರೆ ಇವತ್ತು ನೀವು ನೈತಿಕತೆ ನಿಮಗೆ ನಿಮ್ಮಿಂದನೇ ಮೇಲ್ಪಂಕ್ತಿ ಹಾಕೊಡಿ ದಯಮಾಡಿ. ಹಾಗಾಗಿ ತಾವು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಬೃಹತ್ ಬೆಂಗಳೂರು ಮಹಾನಗರ JDS ವತಿಯಿಂದ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಶೀಘ್ರವಾಗಿ ಕೊಡಬೇಕಾಗಿದೆ. ಏಕೆಂದರೆ ಮಾನ್ಯ ಮಾಡಿ ಏನು ಒಂದು ಇದನ್ನು ಕೂಡ ಕೇಸನ್ನು ದಾಖಲೆಗೆ ಅನುಮತಿ ಕೊಟ್ಟಿದ್ದರು. ಅದರ ವಿರುದ್ಧ ಅವರು ಹೈಕೋರ್ಟ್ನಲ್ಲಿ ಏನು ತೀರ್ಪನ್ನು ಏನು ಮೊಕದ್ದಮೆ ಹೂಡಿದ್ರು ವಜಾ ಆಗಿದೆ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು, ಈ ಹಿಂದೆ ರಾಜ್ಯದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ರಾಮಕೃಷ್ಣ ಹೆಗಡೆಯವರು ಬಾಟ್ಲಿಂಗ್ ಹಗರಣದಲ್ಲಿ ಕೂಡ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಅದೇ ರೀತಿಯಾಗಿ ಕೂಡ BS ಯಡಿಯೂರಪ್ಪನವರು ಕೂಡ ಹಿಂದೆ ಡಿನೋಟಿಫಿಕೇಶನ್ ಕೇಸನ್ನು ಕೂಡ ಅವರ ವಿರುದ್ಧ ದಾಖಲಾದ ತಕ್ಷಣ ನೈತಿಕ ಹೊಣೆಯನ್ನು ಕೊಟ್ಟು ರಾಜೀನಾಮೆ ಕೊಟ್ಟಿದ್ದರು. ದಯಮಾಡಿ ತಾವು ರಾಜೀನಾಮೆ ಕೊಡಬೇಕು, ಸಿದ್ಧತೆ ಕೂಡ ಯಾವುದೇ ಮಾಡ್ಕೊಂಡು ಇರಬಾರ್ದು. ಈ ದೃಷ್ಟಿಯಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಎಲ್ಲಿವರೆಗೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಕೂಡ ನಮ್ಮ ಪಕ್ಷದ ವತಿಯಿಂದ ಕೂಡ ನಾಳೆ ಬಿಜೆಪಿ ಹೋರಾಟ ಇದೆ. ನಾಳೆ ಬಿಜೆಪಿ ಹೋರಾಟ ಇದೆ. ನೀವು ಅವರು ಪ್ರತ್ಯೇಕವಾಗಿ ಯಾವ ರೀತಿ ಹೋಗಬೇಕು ಅಂತ ನಮ್ಮ ಮುಖಂಡ ವರಿಷ್ಠರು ಕೂಡ ತೀರ್ಮಾನ ಮಾಡ್ತಾರೆ. ನಿನ್ನೆನೂ ಸಹ ಅವರು ನಿನ್ನೆ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದರು, ನಮಗೂ ಸಹ ಕರೆಯನ್ನು ಮಾಡಿದರು. ಆದರೆ ಅವರು ಲೇಟಾಗಿ ಮಾಡಿದ್ರು, ಹಾಗಾಗಿ ನಾವು ಬರಲಿಕ್ಕೆ ಲೇಟ್ ಆಯಿತು ಅಂತ ಹೇಳಿದ್ವಿ. ಇವತ್ತು ಸಹ ಭಾರತೀಯ ಜನತಾ ಪಾರ್ಟಿಯವರು ಕರೆಯನ್ನು ಮಾಡಿದರು, ನಾವು ನೀವು ಒಟ್ಟಾಗಿ ಸೇರಿ ಮಾಡೋಣ ಬನ್ನಿ ಅಂತೇಳಿ. ಹಾಗಾಗಿ ಏನು ತೊಂದರೆ ಇಲ್ಲ, ಇಬ್ಬರು ಒಟ್ಟಾಗಿ ಸೇರಿ ಜಂಟಿಯಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ನಾವು ಒಂದು ಕಡೆ, ಅವನೊಂದು ಕಡೆ ಏನೂ ಇಲ್ಲ. ಹಾಗಾಗಿ ನಮಗೂ ಅವ್ರಿಗೂ ಟೈಮ್ ಸ್ವಲ್ಪ ಅವರು ಲೇಟಾಗಿ ಹೇಳಿದ್ರು. ಹಾಗಾಗಿ
ಎಲ್ಲ ಒಟ್ಟಾಗಿ ಇಬ್ಬರು ಸೇರಿ ಭಾರತೀಯ ಜನತಾ ಪಾರ್ಟಿಯವರು JDS ಪಕ್ಷ ಎರಡು ಒಗ್ಗಟ್ಟಾಗಿ ಇಡೀ ರಾಜ್ಯದಂಥ ಹೋರಾಟವನ್ನು ಮಾಡ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ತನಕನೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಅವರು ಕಾನೂನು ಹೋರಾಟ ಮಾಡಲಿ. ಅಷ್ಟುವರೆಗೆ ಏನು ನಿನ್ನೆ ಪ್ರಾಸಿಕ್ಯೂಷನ್ಗೆ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ಏನು ಅನುಮತಿ ಕೊಟ್ಟಿದೆ, ರಾಜ್ಯಪಾಲರ ನಡೆ ಸರಿ ಇದೆ ಅಂತ ಹೇಳಿದೆ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ನಾವು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ.